ನಮಸ್ಕಾರ, ನೀವು ನೋಡ್ತಾ ಇರೋ ನಿಮ್ಮ ಕನ್ನಡ ನ್ಯೂಸ್. ನಾನು ಪ್ರಿಯಾ. ವಿಜಯಪುರದಲ್ಲಿ ಜಯ ಕರ್ನಾಟಕ ರಕ್ಷಣಾ ಸೇನೆ ವತಿಯಿಂದ ಜಿಲ್ಲಾ ಆಸ್ಪತ್ರೆ, ಎಲ್ಲ ತಾಲೂಕು ಆಸ್ಪತ್ರೆ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ವೈದ್ಯರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಇದೇ ವೇಳೆ ಮಾತನಾಡಿದ ಜಯ ಕರ್ನಾಟಕ ರಕ್ಷಣಾ ಸೇನೆ ಜಿಲ್ಲಾಧ್ಯಕ್ಷ ಕೃಷ್ಣ ಭೋಸ್ಲೆ, ವಿಜಯಪುರದ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ಬರುವ ಗರ್ಭಿಣಿಯರಿಗೆ ಸರಿಯಾಗಿ ಹೆರಿಗೆ ಮಾಡಿಸಿಕೊಳ್ಳುವಲ್ಲಿ ನಿರ್ಲಕ್ಷ್ಯ ವಹಿಸುವ ಕೆಲಸ ಅಲ್ಲಿನ ಕೆಲವೊಂದಿಷ್ಟು ಸಿಬ್ಬಂದಿಗಳು ಮಾಡುತ್ತಿದ್ದಾರೆ ಹಾಗೂ ಸರಿಯಾದ ಸಮಯದಲ್ಲಿ ಅವರಿಗೆ ಹೆರಿಗೆ ಮಾಡಿಸಿಕೊಳ್ಳುವುದಿಲ್ಲ. ಹೀಗಾಗಿ ಬಹಳಷ್ಟು ಶಿಶುಗಳು ಗರ್ಭದಲ್ಲೇ ಸಾವನ್ನಪ್ಪುತ್ತಿವೆ ಮತ್ತು ಬಂದಂತ ಗರ್ಭಿಣಿಯರು 4 ರಿಂದ 5 ತಾಸುಗಳು ಆದರೂ ವೈದ್ಯರು ಅವರಿಗೆ ವಿಚಾರಿಸಿಕೊಳ್ಳುವುದಿಲ್ಲ. ಸ್ಕ್ಯಾನಿಂಗ್ ರಿಪೇರಿ ಇರುತ್ತದೆ. ಒಂದು ವೇಳೆ ಸಾರ್ವಜನಿಕರು ಪ್ರಶ್ನೆ ಮಾಡಿದರೆ ದೊಡ್ಡ ಖಾಸಗಿ ಆಸ್ಪತ್ರೆಗೆ ಹೋಗಿ ಎಂದು ಆವಾಜ್ ಹಾಕುತ್ತಾರೆ, ಅವುಗಳ ಹೆಸರು ಹೇಳುತ್ತಾರೆ. ಆಸ್ಪತ್ರೆಗೆ ಬಂದಂತ ಜನ ಪ್ರಶ್ನೆ ಮಾಡೋದು ತಪ್ಪ ಹೇಳಿ ತಾಲೂಕು ಆಸ್ಪತ್ರೆಗಳಿಗೆ ಹೋದರೆ ಹೆರಿಗೆ ಮಾಡುತ್ತೇವೆ ಎಂದು ಸುಳ್ಳು ಭರವಸೆ ನೀಡಿ ಸಮಯ ಹಾಳು ಮಾಡಿ ನಂತರ ಆಗೋದಿಲ್ಲ ಜಿಲ್ಲಾ ಆಸ್ಪತ್ರೆಗೆ ಹೋಗಿ ಎಂದು ಕಳಿಸುತ್ತಾರೆ. ಎಷ್ಟೋ ಗರ್ಭಿಣಿಯರು ಅರ್ಧ ಹಾದಿಯಲ್ಲೇ ಸಾವನ್ನಪ್ಪಿದ್ದಾರೆ. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಬರುವಂತಹ ರೋಗಿಗಳಿಗೆ ಸರಿಯಾದ ಚಿಕಿತ್ಸೆ ಒಳಪಡಿಸುವುದಿಲ್ಲ, ಚುಚ್ಚುಮದ್ದು ಔಷಧ ಪೂರೈಸುವುದಿಲ್ಲ, ಕೇಳಿದರೆ ಔಷಧಿ ಮೇಲಿಂದ ಬಂದಿಲ್ಲ ಎಂದು ಹೇಳಿ ಕಳಿಸುತ್ತಾರೆ. ಕೆಲವೊಂದು ಆಸ್ಪತ್ರೆಗಳಲ್ಲಿ ವೈದ್ಯರು ದಿನನಿತ್ಯ ಸರಿಯಾದ ಸಮಯಕ್ಕೆ ಬರುವುದಿಲ್ಲ, ಕೇಳಿದರೆ ಯಾವುದೇ ಸರಿಯಾದ ಮಾಹಿತಿ ನೀಡುವುದಿಲ್ಲ. ಇವು ಎಲ್ಲ ವಿಷಯವನ್ನು ಗಮನದಲ್ಲಿ ತೆಗೆದುಕೊಂಡು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತುರ್ತು ಸಭೆ ಕರೆದು ಸಮಸ್ಯೆ ಪರಿಹರಿಸಬೇಕು. ಇಲ್ಲವಾದರೆ ಮುಂದಾಗುವ ಅನಾಹುತಗಳಿಗೆ ಜಿಲ್ಲಾಡಳಿತವೇ ಹೊಣೆಯಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಮಹಿಳಾ ಘಟಕ ರಾಜ್ಯ ಉಪಾಧ್ಯಕ್ಷ ಮಂಜುಳಾ ವಾಲಿ, ಜಿಲ್ಲಾ SC/SC ಘಟಕದ ಜಿಲ್ಲಾಧ್ಯಕ್ಷ ಯಮನಪ್ಪ ಬೂದಿಹಾಳ್, ತಾಲೂಕಾ ಅಧ್ಯಕ್ಷ ವಿಠಲ್ ತಳವಾರ್, ಜಿಲ್ಲಾ ಉಪಾಧ್ಯಕ್ಷ ಬಸವರಾಜ್ ಗಳವೆ, ಗ್ರಾಮ ಘಟಕ ಅಧ್ಯಕ್ಷ ಬಸವರಾಜ್ ಬಬ್ಲೇಶ್ವರ್, ಗ್ರಾಮ ಮುಖಂಡರಾದ ಬಸವರಾಜ್ ಮಠಪತಿ, ಅಪ್ಪು ರಾಠೋಡ್, ಸಕಾರಾಮ್ ಪವಾರ್, ಉಮೇಶ್ ರುದ್ರಮಣಿ ಮತ್ತಿತರರು ಉಪಸ್ಥಿತರಿದ್ದರು. ನಾವು ಇವತ್ತು ಜಯ ಕರ್ನಾಟಕ ರಕ್ಷಣಾ ಸೇನೆ ವತಿಯಿಂದ ಜಿಲ್ಲಾ ಆಸ್ಪತ್ರೆ, ಎಲ್ಲ ತಾಲೂಕು ಆಸ್ಪತ್ರೆ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಏನು ವೈದ್ಯರುಗಳಾದಾರೆ, ಕೆಲವೊಂದಿಷ್ಟು ಜನ ನಿರ್ಲಕ್ಷ್ಯ ವಹಿಸಿ ಕೆಲಸ ಮಾಡುವಂತ ಏನು ವೈದ್ಯರುಗಳಾದಾರ ಅವ್ರ ವಿರುದ್ಧ ನಾವು ಒಂದು ಜಿಲ್ಲಾ ಅಧಿಕಾರಿಯವರಿಗೆ ಒಂದು ಮನವಿಯನ್ನು ಸಲ್ಲಿಸಿರ್ತೇವ್ರಿ. ಏನಂದ್ರ ಇವತ್ತು ಹಳ್ಳಿಗಳಿಂದ ತಾಲೂಕುಗಳಿಂದ ಸಾರ್ವಜನಿಕರು ಈಗ ತುಂಬು ಗರ್ಭಿಣಿಯರು ಅಲ್ಲಿ ಹೆರಿಗೆಗೆ ಅಂತ ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಅವ್ರಿಗೆ ಸರಿಯಾಗಿ ಒಂದು ಜಿಲ್ಲಾ ಆಸ್ಪತ್ರೆಯಲ್ಲಿ ವ್ಯವಸ್ಥೆ ಆಗಂಗಿಲ್ಲ. ಸುಮಾರು 2-3 ಗಂಟೆಗಳ ಕಾಲ ಅವರು ಬಿದ್ದು ಒದ್ದಾಡಿದ್ರು ಸಹ ಅವ್ರಿಗೆ ಕೇಳುವಂತವ್ರು ಯಾರು ಇಲ್ಲ. ಬಹಳಷ್ಟು ಒತ್ತಾಯ ಮಾಡಿದೇವಿ ಅಂದ ತಕ್ಷಣ ಅವ್ರು ಇಲ್ಲ, ನೀವು ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಹೋಗ್ರಿ, ದೊಡ್ಡ ದೊಡ್ಡ ಆಸ್ಪತ್ರೆಗಳ ಹೆಸರು ಹೇಳ್ತಾರೆ. ಬಹುತೇಕ ಅವರಲ್ಲಿ ಏನೋ ನಂಟು ಆಗೋದೇನೋ ನನ್ಗಂತೂ ಗೊತ್ತಿಲ್ಲ. ಅವ್ರು ಹೇಳೋ ಹೇಳಿಕೆ ಮೇಲೆ ಹಂಗೆ ಅನಿಸ್ತೈತಿ. ಬಹುತೇಕ ದೊಡ್ಡ ದೊಡ್ಡ ಆಸ್ಪತ್ರೆಗಳದ್ದು ಇವ್ರದ್ದು ಏನಾದ್ರು ಕೈವಾಡ ಇದ್ದು ಇವ್ರಿಗೆ ಏನಾದ್ರು ಕಮಿಷನ್ ಸಿಗ್ಬೋದಲ್ರಿ. ಬಹುತೇಕ ಈ ತರ ನಮಗೊಂದು ಸಂಶಯ ಇದೆ. ಎಷ್ಟೋ ಜನ ಪಾಪ ಇನ್ನ ಹಸುಗೂಸುಗಳು ಇರ್ತಾವ್ರಿ, ಇನ್ನ ಈ ಜಗತ್ತನ್ನೇ ನೋಡದಂತ ಹಸುಗೂಸುಗಳು ಅಂಥವು ಮರಣನ ಹೊಂದ್ಯಾವ. ಮತ್ತೆ ಗರ್ಭದಲ್ಲಿ ಎಷ್ಟೋ ಮಕ್ಕಳು ಸಾಯ್ತಿದ್ದಾವ. ಮತ್ತೆ ಎಷ್ಟೋ ಕೆಲವೊಂದಿಷ್ಟು ಜನ ಗರ್ಭಿಣಿಯರು ಸಹ ಸತ್ತಂತ ಉದಾಹರಣೆಗಳು ಬಹಳಷ್ಟುಗಳು ಇದಾವೆ. ಇದು ಜಿಲ್ಲಾ ಆಡಳಿತ ಇದನ್ನ ಎಚ್ಚೆತ್ತುಕೊಳ್ಬೇಕು. ಸಂಬಂಧಪಟ್ಟ ಆರೋಗ್ಯ ಇಲಾಖೆ DHO ಆಗಿರ್ಬೋದು, ಅದನ್ನ ಸಂಪೂರ್ಣವಾಗಿ ಇದನ್ನ ಗಂಭೀರವಾಗಿ ಈ ವಿಷಯವನ್ನ ಗಮನಕ್ಕೆ ತಗೊಂಡು ಸಮಸ್ಯೆಯನ್ನು ಆದಷ್ಟು ಬೇಗ ಬಗೆಹರಿಸಿದ್ರೆ ಬಹಳ ಒಳ್ಳೆಯದು. ಒಂದು ವೇಳೆ ಅವರು ಸಹ ಒಂದು ನಿರ್ಲಕ್ಷ್ಯ ವಹಿಸಿದ್ದ ಪಕ್ಷದಲ್ಲಿ ನಾವು ಸರ್ಕಾರಿ ಜಿಲ್ಲಾ ಆಸ್ಪತ್ರೆ ಏನಿದೆ ಅದರ ಮುಂದೆ ಉಗ್ರವಾದ ಹೋರಾಟವನ್ನು ಮಾಡ್ತೇವೆ. ಒಂದು ವೇಳೆ ಅದಕ್ಕೂ ಬಗ್ಗಿಲ್ಲ ಅಂದ್ರ ಅದು ಮುಂದಿನ ಕ್ರಮಕ್ಕಾಗಿ ನಾವು ಏನು ವ್ಯವಸ್ಥೆ ಮಾಡಬೇಕಾಗಿದೆ ನಾವು ಕಾನೂನು ಪ್ರಕಾರವಾಗಿ ನಾವು ಸಂಘಟನೆ ವತಿಯಿಂದ ಮಾಡಕ್ಕೆ ತಯಾರಾಗಿದ್ದೇವೆ. ಬಹುತೇಕ ಮನವಿ ಕೊಟ್ಟ ನಂತರ ಏನೆಲ್ಲ ಬದಲಾವಣೆ ಆಗ್ತದನ್ನ ನಾವು ಕಾದು ನೋಡ್ಬೇಕಾಗಿದ್ರೆ ಅಷ್ಟೇ. ನನ್ನ ಹೆಸರು ಯಮನಪ್ಪ ಬೂದಿಹಾಳ್, ಜಯ ಕರ್ನಾಟಕ ರಕ್ಷಣಾ ಸೇನೆಯ SC/ST ಘಟಕದ ಜಿಲ್ಲಾಧ್ಯಕ್ಷ. ಹೌದು ಸರ್, ಇದು ಮಾತ್ರ ಸತ್ಯ. ಇವತ್ತು ಏನು ದೇವರಪುರಿಗೆ ಒಂದು ಪಟ್ಟಣದಲ್ಲಿ ಏನಾದ್ರು ಸರ್ಕಾರಿ ಆಸ್ಪತ್ರೆ ನಿರ್ಮಾಣ ಆಗಿದೆ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ. ಇದು ಇನ್ನೂ ಸಾರ್ವಜನಿಕರ ಬಳಕೆಗೆ ಬರ್ತಾ ಇಲ್ಲ. ಕಾರಣ ಏನಂತ ನಮಗಂತೂ ಗೊತ್ತಿಲ್ಲ. ಜಿಲ್ಲಾ ಆಡಳಿತ ಅದನ್ನ ಎಚ್ಚೆತ್ತುಕೋಬೇಕು. ಯಾಕಂದ್ರೆ ಅಲ್ಲಿ ದೇವರಪುರಿಗೆ ಭಾಗದಲ್ಲಿ ಇರುವಂತಹ ಎಲ್ಲ ಸಾರ್ವಜನಿಕರಿಗೆ ಆಸ್ಪತ್ರೆ ಸೌಲಭ್ಯಗಳಿಲ್ಲ. ಅವರು ನೇರವಾಗಿ ವಿಜಯಪುರಕ್ಕೆ ಬರುವಂತದ್ದು ವ್ಯವಸ್ಥೆ ಇದೆ. ಅಲ್ಲಿ ಒಂದು ಆಸ್ಪತ್ರೆ ಉದ್ಘಾಟನೆ ಆಯ್ತು ಅಂದ್ರೆ ಅಲ್ಲಿ ಸುತ್ತಮುತ್ತಲಿನ ಹಳ್ಳಿಗಳಿಗೆ ಮತ್ತು ಆ ದೇವರಪುರಿಗೆ ಎಲ್ಲ ಜನಾಂಗದವರಿಗೆ ಅನುಕೂಲ ಆಗ್ತದೆ ಅಂತೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ. ಅಲ್ಲಿ ನಾವು ಬಹಳಷ್ಟು ಗಮನಿಸಿದ್ದೇವೆ. ಅಲ್ಲಿ ಸಾರಾಯಿ ಕುಡಿದು, ಆಮೇಲೆ ಗುಟ್ಕ, ತಂಬಾಕು, ಇನ್ನಿತರ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಅದು ಬಳಕೆ ಮಾಡಿಕೊಳ್ತಾ ಇದ್ದಾರೆ ಈಗಾಗಲೇ. ಮತ್ತೀಗ ಏನು ನವ ನಿರ್ಮಾಣದ ಏನು ಕಟ್ಟಡ ಇದೆ, ಈಗ ನೋಡಿದ್ರೆ ಅದು ಅಲ್ಲಿ ಗಾಜಿನ ಕಿಟಕಿಗಳು ಅಥವಾ ಇನ್ನಿತರ ಬೇರೆ ಬೇರೆ ಚಟುವಟಿಕೆಗಳಿಗೆ ಉಪಯೋಗ ಮಾಡಿದ್ರೆ ಗಾಜಿನ ಕಿಟಕಿಗಳು ಒಡೆದೋಗಿದೆ ಸಂಪೂರ್ಣವಾಗಿ ಕೆಲವೊಂದು ಕಡೆ ನೋಡಿದ್ರೆ. ಇದನ್ನು ತುರ್ತಾಗಿ ಅಲ್ಲಿ ಸಂಬಂಧಪಟ್ಟ ಶಾಸಕರಾಗಿರ್ಬೋದು, ಹಾಗೆ ಜಿಲ್ಲಾಡಳಿತನು ಅದನ್ನು ಸಹ ಗಮನದಲ್ಲಿ ತಗೊಂಡು ಆದಷ್ಟು ಬೇಗನೆ ಸರ್ಕಾರಿ ಆಸ್ಪತ್ರೆಯನ್ನ ದೇವರಪುರಿಗೆ ಉದ್ಘಾಟನೆ ಮಾಡಬೇಕು, ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಈ ಮುಖಾಂತರ ನಾನು ಮನವಿಯನ್ನ ಮಾಡಿಕೊಳ್ತಾ ಇದ್ದೇನೆ.